ಕೇರಳ ಸ್ಟೈಲ್ ಪುಟ್ಟು ಮತ್ತು ಕಡಲೆಕರಿ. ಸೊ ಇವತ್ತು ತುಂಬ ಸಿಂಪಲ್ಲಾಗಿ ಕೇರಳ ಸ್ಟೈಲ್ ಪುಟ್ಟು ಮತ್ತು ಕಡಲೆಕರಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿತ್ತು. ನಾನು ಇದನ್ನು ಒಂದು 2-3 ಸಲ ಮಾಡಿದ್ದೆ. ಸಖತ್ ಟೇಸ್ಟಿಯಾಗಿತ್ತು. ಬೇರೆ ಬೇರೆ ಸಾಮಾನು ಜೊತೆ ಟ್ರೈ ಮಾಡಿದ್ದೆ. ಅಂದರೆ ಒಂದು ಸಲ ಚಟ್ನಿ ಜೊತೆ ಮಾಡಿದ್ದೆ, ಒಂದು ಸಲ ಬಾಳೆಹಣ್ಣಿನ ಜೊತೆ, ಹಾಗೆ ಕಡಲೆಕರಿ ಜೊತೆ ಕೂಡ ಟ್ರೈ ಮಾಡಿದ್ದೆ. ಸೊ ಇವತ್ತು ಅದನ್ನೇ ನಾನು ನಿಮಗೆ ಈ 2 ರೆಸಿಪಿನ ತೋರಿಸ್ಕೊಡ್ತೀನಿ. ಬೆಳಿಗ್ಗೆ ತಿಂಡಿಗೆ ತುಂಬ ಹೆಲ್ತಿಯಾಗಿ ಸಖತ್ ರುಚಿಯಾಗಿರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಕೂಡ ಲೈಕ್ ಮಾಡಿ. ಸೊ ಫಸ್ಟಿಗೆ ಇಲ್ಲಿ ಕಡಲೆ ಗಸಿ ಮಾಡೋದಕ್ಕೆ ನಾನು ಕಡಲೆನ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಬೆಳಿಗ್ಗೆ ತಿಂಡಿಗೋಸ್ಕರ ಮಾಡಿರೋದ್ರಿಂದ ರಾತ್ರಿಗೆ ಕಡಲೆನ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಫಸ್ಟಿಗೆ ವಾಶ್ ಮಾಡಿ ನಾನು ಕುಕ್ಕರ್ಗೆ ಹಾಕ್ತೀನಿ. ಸೊ ಕಡಲೆನೆಲ್ಲ ನಾವಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಅಂದರೆ ಬೇಗ ಬೆಂದರೆ ಇದು ಕರಿ ಮಾಡೋದು ತುಂಬ ಸುಲಭ ಆಗುತ್ತೆ ಅಂಥೇಳಿ. ಇದರಲ್ಲಿ ಉಪ್ಪು ಹಾಕ್ಕೊಳ್ತೀನಿ. ಆಮೇಲೆ ಅದನ್ನು ಬೇಯಿಸೋದಕ್ಕೆ ಇಟ್ಬಿಡ್ತೀನಿ. ಅದು ಬೇಯೋಷ್ಟರಲ್ಲಿ ಇಲ್ಲಿ ಸ್ವಲ್ಪ ಮಸಾಲೆನ ಕೂಡ ಫ್ರೈ ಮಾಡ್ತೀನಿ. ಒಂದು 2 ಸ್ಪೂನಷ್ಟು ತೆಂಗಿನ ಎಣ್ಣೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಎಣ್ಣೆ ಕೂಡ ಬಳಸ್ಕೊಳ್ಬೋದು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇರುವಾಗೆ ನಾನಿಲ್ಲಿ ಸ್ವಲ್ಪ ಇಡೀ ಗರಂ ಮಸಾಲೆ ಇರುತ್ತಲ್ವ, ಹೋಲ್ ಸ್ಪೈಸಸ್, ಅದನ್ನು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಜೀರಿಗೆ, ಆಮೇಲೆ ಪುಲಾವ್ ಎಲೆ ಅದೆಲ್ಲ ಇದೆ. ಪುಲಾವ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ ನೋಡಿ, ಅದನ್ನು ನಾನು ಒಂದು ಸ್ವಲ್ಪ ಯೂಸ್ ಮಾಡಿದ್ದೀನಿ ಅಷ್ಟೇ. ತುಂಬ ಫ್ಲೇವರ್ ಏನು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ಸೊ ಇದು ಸ್ವಲ್ಪ ಹಾಕಿದ ನಂತರ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ರುಬ್ಕೊಳ್ಬೇಕು. ಸೊ ಮಸಾಲೆನೂ ನೋಡ್ಕೊಳ್ಳಿ, ಇದೇ ರೀತಿ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿ ಪುಟ್ಟು ಮತ್ತು ಕೇರಳದಲ್ಲಿ ಕಡಲ್ ಕರಿ ಅಂತ ಕರೀತಾರೆ. ಅಂದರೆ ಕಡಲೆ ಬೀಜ, ನಾವು ಚನಾ ಕರಿ ಅಂತ ಕರಿತೀವಿ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ನಾನು ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಮೆಂತ್ಯನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಣಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. 1 ನಿಮಿಷ ಅಥವಾ 2 ನಿಮಿಷ ಇದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋಷ್ಟ್ರ ತನಕ ನಾವಿಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಇಲ್ಲಿ ಮಸಾಲೆ ಆಲ್ಮೋಸ್ಟ್ ರೆಡಿ ಆಗುತ್ತೆ. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಟೊಮೆಟೊ ಹಣ್ಣನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಇದು ಗ್ರೇವಿಗೆ ತುಂಬ ಚೆನ್ನಾಗಿ ಥಿಕ್ನೆಸ್ ಕೂಡ ಕೊಡುತ್ತೆ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಟೊಮೆಟೊನ ಹಾಗೆ ದೊಡ್ಡದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಫ್ರೈ ಮಾಡಬೇಕಲ್ವ, ಅದಕ್ಕೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಈ ವಿಡಿಯೋನ ಎಂಡ್ ತನಕ ನೋಡಿ. ಸೊ ನಾನು ಬೇಸಿಗಿಂದ ಪುಟ್ಟು ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಪುಟ್ಟು ಯಾವುದೇ ರೆಡಿಮೇಡ್ ಹಿಟ್ಟು ತರದೆ ಮನೆಯಲ್ಲೇ ಮಾಡಿರೋದು. ಸೊ ಇವಾಗ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡರ್ ಹಾಕ್ಕೊಳ್ತೀನಿ. ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ಇವಾಗ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಅದು ತಣ್ಣಗಾಗಿ ಸ್ವಲ್ಪ ರುಬ್ಕೊಳ್ಳೋ ಅಷ್ಟರಲ್ಲಿ ನಾವಿಲ್ಲಿ ಪುಟ್ಟು ಮಾಡೋದಕ್ಕೆ ಹಿಟ್ಟನ್ನು ಕೂಡ ಕಲಿಸ್ಕೊಳ್ಳೋಣ. ಇದು ನೋಡಿ ರವೆ ಥರ ಇದೆ. ಇದು ನಾನು ಮನೆಯಲ್ಲಿ ಬೆಣ್ತಿಕ್ಕೆ ಅಕ್ಕಿ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒಣಸಿ ಸ್ವಲ್ಪ ದಪ್ಪ ಗೋಧಿ ಕಡಿಯೆಲ್ಲ ಯಾವ ರೀತಿ ಇರುತ್ತೆ ನೋಡಿ, ಆ ರೀತಿಯಾಗಿ ನಾವೇ ರುಬ್ಕೊಂಡಿದ್ದು. ಇದು ಮನೆಯಲ್ಲೇ ಮಾಡಿರೋದು, ಯಾವುದೇ ರೀತಿಯಿಂದ ಹೊರಗಡೆಯಿಂದ ತಂದಿರೋದಲ್ಲ. ಹೊರಗಡೆಯಿಂದ ಹಿಟ್ಟಾದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಇದು ಸೊಸೈಟಿ ಅಕ್ಕಿ ಸಿಗುತ್ತೆ ನೋಡಿ, ಅದರಿಂದ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ಮಾಡೋದಕ್ಕೆ ಕೂಡ ಇದು ಬೆಸ್ಟ್ ಅಂತ ಹೇಳ್ಬೋದು. ಇದು ನಾವು ಮನೆಯಲ್ಲಿ ಮಾಡಿಟ್ಕೊಳ್ತೀವಿ. ಒಂದೊಂದು ಸಲ ಪುಟ್ಟು ಕೂಡ ಮಾಡ್ತೀವಿ, ಇಲ್ಲಾಂದರೆ ಇಡ್ಲಿ ಕೂಡ ಮಾಡ್ತೀವಿ. ಇಡ್ಲಿಗೆ ಏನಿಲ್ಲ, ಉದ್ದನ್ನು ನೆನೆಸಿ ರುಬ್ಬಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದರೆ ಇಡ್ಲಿ ರೆಡಿ ಆಗುತ್ತೆ. ಅಂದರೆ ಅಕ್ಕಿ ಎಲ್ಲ ನೆನೆಸೋದು ಬೇಡ. ಹಾಗೆ ಪುಟ್ಟು ಮಾಡಬೇಕಾದ್ರೆ ಇಲ್ಲಿ ನೋಡ್ಬೋದು, ಆ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕಿದ ನಂತರ ಈ ರೀತಿಯಾಗಿ ಸ್ವಲ್ಪ ನೀರು ಹಾಕಿ ಈ ರೀತಿ ಕಲಿಸ್ಕೊಳ್ಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೊಳ್ಳೋ ಅಗತ್ಯ ಇಲ್ಲ, ಯಾಕಂದರೆ ಇದು ನೀರಾಗಿ ಫುಲ್ಲು ಗೋಧಿ ಹಿಟ್ಟು ಥರ ಎಲ್ಲ ಕಲಿಸೋದು ಬೇಡ. ಇದು ಉದ್ರಾಗಿ ಇರಬೇಕು. ತಿನ್ನೋದಕ್ಕೆ ನಮಗೆ ತುಂಬ ನಿಜವಾಗ್ಲೂ ಸಖತ್ ರುಚಿಯಾಗಿರುತ್ತೆ. ಇದ್ರ ಜೊತೆ ಕಾಯೆಲ್ಲ ಆ್ಯಡ್ ಮಾಡ್ತೀವಲ್ವ ಅಲ್ಲಿ ಲಾಸ್ಟಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ.
ಇದು ಈ ರೀತಿಯಾಗಿ ಸ್ವಲ್ಪ ಉದ್ರುದ್ರಾಗಿ ಇರಬೇಕಾಗತ್ತೆ. ಅದು ನಾವಿಲ್ಲಿ ಅಕ್ಕಿ ರವೆ ಮಾಡಿದ್ದೀವಿ ನೋಡಿ, ಎಷ್ಟು ನೀರು ಹಾಕಿದರೂ ಅದು ಅಂಟ್ಕೊಳ್ಳೋದಿಲ್ಲ. ಸೊ ತುಂಬ ಪರ್ಫೆಕ್ಟಾಗಿ ಆಗಿದೆ ಇದು. ನಿಮಗೆ ಮಾಡಬೇಕಂತ ಹೇಳಿದರೆ ಅಕ್ಕಿನ ತೆಗೆದು ತೊಳೆದು ಬಿಸಿಲಿದೆ ಅಲ್ವ, ಇವಾಗ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಒಂದು ಸ್ವಲ್ಪ ಕಡಿಯಾಗಿ ರುಬ್ಕೊಂಡ್ಬಿಡಿ. ಈ ಥರ ಅಕ್ಕಿ ರವೆ ಕೂಡ ರೆಡಿ ಆಗುತ್ತೆ. ಸೊ ಅದನ್ನು ಹಾಗೆ ಜಸ್ಟ್ ನೀರು ಹಾಕಿ ನಾನು ನೆನೆಸ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ನಾನು ಕಡಲೆಕರಿ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಮಸಾಲೆ ಅಂತೂ ಫೈನಾಗಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಅದನ್ನೇ ಇವಾಗ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ, ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗುವಷ್ಟರಲ್ಲಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗೆ ಇವಾಗ ನಾನು ಯಾವುದೇ ರೀತಿಯಲ್ಲಿ ಎಣ್ಣೆ ಎಲ್ಲ ಬಳಸಲಿಲ್ಲ. ಸೊ ವಿದೌಟ್ ಎಣ್ಣೆನೇ ಮಾಡ್ತಾಯಿದ್ದೀನಿ. ನಿಮಗೆ ಎಣ್ಣೆ ಬಳಸಲೇಬಾರ್ದು ಅಂತ ಹೇಳಿದರೆ ನೀವು ಇವನ್ ಫ್ರೈ ಮಾಡಬೇಕಾದ್ರೂ ಕೂಡ ವಿದೌಟ್ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಸಾಂಬಾರು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗ್ತಾ ಇದೆ ಅಲ್ವಾ, ಈ ಟೈಮಲ್ಲಿ ನಾವಿಲ್ಲಿ ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಅಂದರೆ ನಿಮಗೆ ಎಷ್ಟು ಥಿಕ್ನೆಸ್ ಬೇಕಾಗುತ್ತೆ ಅಷ್ಟು. ಸೊ ಕಡಲೆನ ಫಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಕಡಲೆ ಆ್ಯಡ್ ಮಾಡಿದ ನಂತರ ನಮಗೆ ಗೊತ್ತಾಗತ್ತಲ್ವ, ನೀರು ಬೇಕಂದರೆ ಕಡಲೆ ಬೇಯಿಸಿರೋದೇ ನೀರೇ ಆಗ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಕಡಲೆ ಬೇಯಿಸಿರೋ ನೀರು ಬಟ್ ವೇಸ್ಟ್ ಮಾಡಬೇಡಿ, ಯಾವುದಾದ್ರೂ ಪಲ್ಯಗಾದರೂ ಯೂಸ್ ಮಾಡಿ, ಅದರಲ್ಲಿ ತುಂಬ ಅಂಶಗಳೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರನೇ. ಇವಾಗ ನಾನು ಕಡಲೆನ ಜಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಇದು ತುಂಬ ತೆಳ್ಳಗೆಲ್ಲ ನಾನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಸೊ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಇವಾಗ ನಾನು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದೇ ನೀರನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಉಪ್ಪು ನೋಡ್ಕೊಳ್ಳಿ, ಉಪ್ಪು ಒಂದು ವೇಳೆ ಬೇಕಂತಂದರೆ ಉಪ್ಪು ಹಾಕ್ಕೊಳ್ಳಿ. ಸೊ ಕಡಲೆ ಬೇಯಿಸ್ಕೊಳ್ಳುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಜಸ್ಟ್ ಸ್ವಲ್ಪ ನೀರು ಹಾಕಿರೋದ್ರಿಂದ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಆಮೇಲೆ ಕುದಿ ಬರ್ತಾ ಇದ್ದಾಗೆ ಒಂದು ಚಿಕ್ಕ ಪೀಸ್ ಬೆಲ್ಲನ ಕೂಡ ಆ್ಯಡ್ ಮಾಡ್ತೀನಿ. ಸೊ ಬೆಲ್ಲ ಆ್ಯಡ್ ಮಾಡೋದ್ರಿಂದ ಇದ್ರ ರುಚಿ ಡಬಲ್ ಆಗಿಬಿಡುತ್ತೆ, ಹಾಗೆ ಟೇಸ್ಟ್ ಕೂಡ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಒಂದು 5 ನಿಮಿಷ ಕುದಿಸ್ಬಿಟ್ರೆ ಕಡಲೆಕರಿ ರೆಡಿ ಆಗುತ್ತೆ ನಾವು ಪುಟ್ಟು ಜೊತೆ ತಿನ್ನೋದಕ್ಕೆ. ಸೊ ನೆಕ್ಸ್ಟ್ ಪುಟ್ಟನ್ನ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಳ್ತೀನಿ. ಆವಾಗಲೇ ನೀರು ಹಾಕಿ ಜಸ್ಟ್ ಕಲಸಿಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದೇನು ಫಸ್ಟಿಗೆ ಕಲಸಿಟ್ಕೊಳ್ಬೇಕು ಅಂತೇನಿಲ್ಲ, ನಾನು ಅದು ಸ್ವಲ್ಪ ಬಿಸಿ ಇತ್ತಲ್ವ, ಸೊ ಅದಕ್ಕೆ ಕಲಸಿಟ್ಕೊಂಡಿದ್ದೆ ಅಷ್ಟೇ. ನೋಡಿ ಮತ್ತೆ ಡ್ರೈನೇ ಅನಿಸ್ತಾ ಇದೆ ಅಲ್ವಾ. ಇದು ನೀವು ನೀರು ಹಾಕಿದರೆ ನೀರೇನು ಆಗೋದಿಲ್ಲ. ಸೊ ಅಲ್ಲಿ ತೆಂಗಿನಕಾಯಿ ಕೂಡ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಪುಟ್ಟು ಮಾಡೋ ಮಷಿನ್ ಈ ಥರ ಇರುತ್ತೆ. ಕುಕ್ಕರಲ್ಲಿ ಬೇಯಿಸ್ತೀನಿ ನಾನು, ಇದು ಮಾತ್ರ ತೊಗೊಂಡಿದ್ದು. ಸೊ ಇದ್ರ ಕೆಳಗಡೆ ಈ ಥರ ಜಾಲಿ ಥರ ಇರುತ್ತೆ ನೋಡಿ, ಅದನ್ನು ಫಸ್ಟು ಅಡಿಗೆಡೆ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಈ ಥರ ಒಂದು ಸ್ಟಿಕ್ ಕೂಡ ಕೊಡ್ತಾರೆ ಸ್ಟೀಲಿಂದೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಬೇಕು ಲಾಸ್ಟ್ ತೆಗಿಬೇಕಾದ್ರೆ, ಅದನ್ನು ಕಳೆದಾಕೊಳ್ಬೇಡಿ, ಯೂಸ್ ಆಗುತ್ತೆ. ಸೊ ಇದು ಫಸ್ಟು ಕೆಳಗಡೆ ಅದು ಜಾಲಿ ಇದ್ದದ್ದು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಸ್ಟೆಪ್ಸ್ ಖಂಡಿತವಾಗ್ಲೂ ನೋಡ್ಕೊಳ್ಳಿ ಯಾವ ರೀತಿ ಅಂತೇಳಿ. ಅದ್ರ ಕೆಳಗಡೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಬೇಕು. ಕಾಯಿ ತುರಿ ನೀವು ಎಷ್ಟು ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಅಂತೂ ಚೆನ್ನಾಗೇ ಬರುತ್ತೆ. ಮತ್ತು ಇದು ನೀವಿವಾಗ ಒಂದು ಪುಟ್ಟು ಮಾಡಿ ಎಷ್ಟು ಪೀಸ್ ಮಾಡಬೇಕು, ಸೊ ಅಷ್ಟು ಮಿಡಲಲ್ಲಿ ಕಾಯಿ ತುರಿ ಹಾಕಿ. ಇವಾಗ 2 ಪೀಸ್ ಮಾಡಬೇಕಂತ ಹೇಳಿದರೆ ಮಿಡಲಲ್ಲಿ ಒಂದೇ ಸಲ ಕಾಯಿ ತುರಿ ಹಾಕಿ. 4 ಪೀಸ್ ಮಾಡಬೇಕಂತ ಹೇಳಿದರೆ ಮಿಡಲಲ್ಲಿ 2 ಸಲ ಕಾಯಿ ತುರಿ ಹಾಕಿ. ಸೊ ಅಷ್ಟು ಪೀಸಸ್ ಆಗುತ್ತೆ, ಗೊತ್ತಾಯ್ತಲ್ವ. ಸೊ ಕಾಯಿ ತುರಿ ಹೇಗೆ ಹಾಕಿರ್ತೀರಿ, ಸೊ ಅದನ್ನು ತೆಗೆದಾಗ ಅದು ಪಾರ್ಟಲ್ಲಿ ಇಡ್ಲಿ ಥರ ಕಟ್ಟಾಗಿ ಬರುತ್ತೆ, ಕಾಯಿ ತುರಿಯಲ್ಲಿ ಮಧ್ಯದಲ್ಲಿ ಕಟ್ಟಾಗುತ್ತೆ. ಇವಾಗ ನಾನು ನಾನಿಲ್ಲಿ ಒಂದು ಸಲ ಕಾಯಿ ತುರಿ ಹಾಕಿ ಅದಕ್ಕಿಂತ ಮೊದಲು ಒಂದು 2 ನಿಮಿಷ ಮೊದಲು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ವಿಷಲ್ ತೆಗೆದು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದ ತಕ್ಷಣ ಇದು ಏನಿದೆ ಸ್ಟೀಲಿದ್ದು ಪುಟ್ಟು ಮಾಡೋದು ಏನಿದೆ ಅದನ್ನು ಅದ್ರ ಮೇಲ್ಗಡೆ ಇಡಬೇಕು. ಸ್ಟೀಮ್ ಆಗಿಬಿಡುತ್ತೆ, ಅದ್ರ ಹಬೆಯಲ್ಲೇ ಸ್ಟೀಮ್ ಆದರೆ ಸಾಕಾಗುತ್ತೆ. ಸೊ ಇದು ಒಂದು 5 ನಿಮಿಷದಲ್ಲಿ ಸ್ಟೀಮ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿ. ಒಂದು 5 ನಿಮಿಷ ಸಾಕಾಗುತ್ತೆ ಅಷ್ಟೇ, ಒಂದು ವೇಳೆ ಅಂದರೆ ನಿಮಗೆ ಟೈಮ್ ಬೇಕಂದರೆ. ಇಲ್ಲಾಂದರೆ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಬೆಂದಿದೆ ಅಂಥೇಳಿ, ಸೊ ಆವಾಗ ತೆಗಿಬೋದು. ಇವಾಗ ಒಂದು 5 ನಿಮಿಷ ಆದಮೇಲೆ ನಾನು ಇದನ್ನು ಏನಿದೆ ನೋಡಿ ಕಡ್ಡಿ ಥರ ಕೊಟ್ಟಿದ್ರು, ಅದು ಕೆಳಗಡೆ ಒಂದು ಹೋಲ್ ಇರುತ್ತೆ, ಅದ್ರ ಒಳಗಡೆ ಹಾಕಿದಾಗ ನಾವು ಜಾಲಿ ಥರ ಏನಿದೆ ನೋಡಿ ಅದು ಪ್ರೆಸ್ ಆಗಿ ಈ ಪುಟ್ಟು ಏನು ಬೆಂದಿದೆ ಅದು ಮೇಲ್ಗಡೆ ಬಂದುಬಿಡುತ್ತೆ. ಸೊ ಈ ರೀತಿಯಾಗಿ ಬೆಂದ್ಬಿಡುತ್ತೆ. ಕಾಯಿ ತುರಿ ಎಲ್ಲ ಹೀಗೆ ಬಿಡುಗ್ಲಾಗಿ ಅಂದರೆ ಉದ್ರಾಗೇ ಇರುತ್ತೆ. ಈ ರೀತಿಯಾಗಿ ಮಿಡ್ಲಲ್ಲಿ ನೋಡಿ 2 ಭಾಗ ಆಗ್ತಿದೆ, ಯಾಕಂದರೆ ನಾನು ಒಂದು ಸಲ ಕಾಯಿ ತುರಿ ಹಾಕಿರೋದ್ರಿಂದ 2 ಭಾಗ ಆಗ್ತಿದೆ. ಸೊ ಇದು ಮತ್ತೊಂದು ಸಲ ಮಾಡಿದ್ದೀನಿ. ಇದೇ ರೀತಿಯಾಗಿ ನಾನೊಂದು 3-4 ಸಲ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಒಂದು ಪುಟ್ಟು ಅಲ್ಲ, ಅರ್ಧ ತಿಂದರೂ ತುಂಬ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ.
ಸೊ ನಾನು ಇದೇ ರೀತಿಯಾಗಿ ಮಾಡಿದ್ದು ಅಂದರೆ ನಮ್ಮ ಮನೆಯಲ್ಲಿ ಜನ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಇಲ್ಲಾಂದರೆ ಒಂದು ಅರ್ಧ ಪುಟ್ಟು ತಿಂದರೂ ಸಾಕಾಗುತ್ತೆ, ತುಂಬ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ಸೊ ಇದು ಇಲ್ಲಿ ಕಡಲೆ ಕರಿ ಜೊತೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತಂದರೆ ಸಖತ್ತಾಗಿತ್ತು. ನಾವು ಇದನ್ನು ಮಾಡಿ ತಿಂತಾಯಿದ್ವಿ. ಅದು ಆ ಕಾಯಿ ತುರಿ ಎಲ್ಲ ಮಧ್ಯೆ ಸಿಕ್ಕಿದಾಗ ನಿಜವಾಗ್ಲೂ ಸಖತ್ ರುಚಿಯಾಗಿತ್ತು. ಈ ರೀತಿಯಾಗಿ ಭಾಗ ಆಗಿ ಡಿವೈಡ್ ಆಗುತ್ತೆ. ಸೊ ನಾನು ಇದನ್ನು ಬಿಸಿ ಬಿಸಿ ತಿಂತಾಯಿದ್ವಿ ಆ ಕಡಲೆ ಕರಿ ಜೊತೆಗೆ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದು ಒಂದ್ಸಲ ನೀವು ಟ್ರೈ ಮಾಡಿ. ಅಂದರೆ ರೆಗ್ಯುಲರ್ ಅದೇ ಇಡ್ಲಿ ದೋಸೆ ತಿನ್ನೋದಕ್ಕಿಂತ ಕೇರಳದವರಂತೂ ಇದು ರೆಗ್ಯುಲರಾಗಿ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ನನ್ನ ಫ್ರೆಂಡ್ ಒಬ್ಳು ಇದ್ಲು, ಅವಳು ಹೇಳಿಕೊಟ್ಟಿದ್ದು. ನೀವು ಕೂಡ ಇದನ್ನು ಟ್ರೈ ಮಾಡಿ.